सत्यं परं धीमहि बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनुमत्स्मरणात् भवेत् भवति यदनुभावाद्यडमुकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तवोऽपि नेदुः कं सर्वभूतहृदयं मुनिमानतोऽस्मि नमो सात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मुकोऽपि अप्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राजचक्रवर्तिनं आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्तिस्तु सदाम् अशेषसन्मङ्गलानि भवन्तु श्रीगुरुभ्यो नमः हरि ओम्. ಇದು ನಾನು 4ನೇ ಬಾರಿಯೋ 3ನೇ ಬಾರಿಯೋ ಚೆನ್ನೈ ನಗರಕ್ಕೆ ಬರ್ತಾ ಇದ್ದೇನೆ. ಅನೇಕ ಕಡೆಗಳಲ್ಲಿ ನಂದು ಭಾಗವತ ಸಪ್ತಾಹ ಆಗಿದೆ. ನನಗೆ 2 ಬಾರಿ ದೇವರ ದೊಡ್ಡ ಅನುಗ್ರಹ ಅಂದರೆ, ಒಂದು ಬಾರಿ ತಿರುಮಲ ಕ್ಷೇತ್ರದಲ್ಲಿ ನಮ್ಮ ಪೂಜ್ಯ ಸುವಿದ್ಯೇಂದ್ರ ತೀರ್ಥರು ಒಂದು ಅಖಂಡ ಭಾಗವತವನ್ನು ಏರ್ಪಾಡು ಮಾಡಿದರು. ಆ ಸಂದರ್ಭದಲ್ಲಿ ನಂದು 12ನೇ ಸ್ಕಂದದ ಅನುವಾದ ಇತ್ತು. ಅವತ್ತು ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು, ಇವತ್ತಿನ ನಮ್ಮ ಶ್ರೀ ವ್ಯಾಸರಾಜ ಮಠಾಧೀಶರಾದಂತಹ ವಿದ್ಯಾಶ್ರೀಷ ತೀರ್ಥರು ಪೂರ್ವಾಶ್ರಮದಲ್ಲಿ ಅವರು ಅವತ್ತು ಉಪನ್ಯಾಸಕ್ಕೆ ಬಂದಿದ್ದರು. ನಾಡಿನ ಹೆಸರಾಂತ ವಿದ್ವಾಂಸರಾದ ಹೈಮಧರ್ಮ ಪುರಾಣಿಕರು, ಕೇಶವ ಬಾಯಿಗಳು, ಹರಿದಾಸ ಭಟ್ಟಾಚಾರ್ಯರು ಎಲ್ಲ ಬಂದಿದ್ದರು. ಆ ಬಂದವರಲ್ಲೆಲ್ಲ ಅತ್ಯಂತ ಕಡಿಮೆ ತಿಳಿದವ ಅಂದರೆ ನಾನೇ. ಅದಕ್ಕೆ ನನಗೆ ಲಾಸ್ಟ್ ಉಪನ್ಯಾಸ ಆಯಿತು. ಮಾರನೇ ದಿನ ಎಲ್ಲರಿಗೆ ದೇವರ ದರ್ಶನಕ್ಕಿತ್ತು. ಎಲ್ಲರೂ ದೇವರ ದರ್ಶನಕ್ಕೆ ಹೋದ್ವಿ. ಎಲ್ಲರದ್ದು ದರ್ಶನ ಆದ್ಮೇಲೆ ನನಗೆ ಎಲ್ಲಿ ನನ್ನ ಹೈಟಿಂದ ಎಲ್ಲೂ ಪ್ರಾಬ್ಲಮ್ ಇಲ್ಲ. ತಿರುಪ್ತಿಗೆ ಹೋದಾಗಲೇ ನನ್ನದು ಪ್ರಾಬ್ಲಮ್. ನನ್ನ ಮುಂದೆ ಯಾರಾದರೂ ಉದ್ದದವರು ಅಡ್ಡದವರು ನಿಂತು ಬಿಟ್ರೆ ಮೊದಲೇ ಅವರು ಸ್ಕ್ರೀನ್ ಹಾಕೋದು ಪ್ರಾಬ್ಲಮ್ಮು. ನನ್ನ ಮುಂದೆ ಯಾರಾದರೂ ಎತ್ತರ ಅಡ್ಡ ನಿಂತು ಬಿಟ್ರೆ ನಾನು ಹೀಗೆ ನೋಡಿದ್ರು ಇಲ್ಲ, ಹೀಗೆ ನೋಡಿದ್ರು ಹೀಗೆ ನೋಡಿದ್ರು ಇಲ್ಲ, ನನಗೆ ಆ ಪ್ರಾಬ್ಲಮ್. ಇನ್ನು ಎಲ್ಲಿ ಪ್ರಾಬ್ಲಮ್ಮೇ ಇಲ್ಲ, ಅಲ್ಲಿ ಒಂದೇ ಕಡೆ ಪ್ರಾಬ್ಲಮ್. ಅವತ್ತು ಏನು ವಿಚಿತ್ರ ಆಯಿತು ಅಂದರೆ, ಎಲ್ಲ ಆಚಾರ್ಯ ದೊಡ್ಡ ದೊಡ್ಡ ಆಚಾರ್ಯ ನನಗೆ ಲಾಸ್ಟ್ ಇತ್ತು. ಲಾಸ್ಟ್ ಇದ್ದರೆ ನನ್ನ ಕೈ ಹಿಡಿದು ಒಬ್ಬರು ಮುಂದೆ ಎಳ್ಕೊಂಡು ಹೋಗಿ, ಎಲ್ಲ ಗೇಟ್ ದಾಟಿ ಮುಂದೆ ಕರ್ಕೊಂಡು ಹೋಗಿ ಕೂಡಿಸಿ ನನಗೆ. ಅವರು ಹಿಂದಿನ ದಿನ ಅಲ್ಲಿ ಕೇಳ್ತಾ ಇದ್ರು, ನಾನು ಉಪನ್ಯಾಸ ಮಾಡಿದ್ದು ಕೇಳಿ మీరిప్పుడు చెప్పండి ఏం చెప్తారు భాగవతం ఎప్పుడు చదవండి. ರೋಮಾಂಚನ ಆಗುತ್ತೆ. ಆ ದೇವರದು ತಿಳಿಯೋದು ನಿನ್ನಾಟ. ಕಾಸ್ಗೀಸ್ ತೋರಿಸಿದ್ರು ಸಿಟ್ಟಿಗೆ ಹೇಳ್ತಾರೆ, ನಾನು ದುಡ್ಡು ಗಿಟ್ಟು ತೋರಿಸಿ ದರ್ಶನ ಮಾಡ್ತೀನಿ ಅಂದರೆ ಬರಬೇಡ ಅಂತ. ಯಮೈಷ ವೃಣತೆ ತೇನ ಲಭ್ಯ, ಅವನಿಚ್ಛೆ ಇದ್ರೆ ಮಾತ್ರ ದರ್ಶನ. ಎಲ್ಲ ದಂಪತಿಗಳಿಗೆಲ್ಲ ದರ್ಶನ ಇತ್ತು. ನಮ್ಮ ಮನೆಯವರು ಚೂರು ಮುಂದೆ ಹೋಗಿದ್ದು, ನನ್ನ ಕೈ ಹಿಡಿದು ಹೇಳಿದೆ ನಮ್ಮ ಮನೆಯವರು ನೀರಂಡಿ ಅಂತ. ಅಲ್ಲಿ ಹೇಗೆ ಇನ್ಫ್ಲುಯೆನ್ಸ್ ಯಾವ್ಯಾವುದೂ ನಡೆಯಲ್ಲ. ನನ್ನ ಒಳಗೆ ಎಳೆದು ಕೂಡಿಸಿ ಹೊಸರು ಮುಂದೆ ಕೂಡಿಸಿ ಇಬ್ಬರು ಚಪ್ಪಂಡಿ ಅಂತ ಹೇಳಿ
ಇಳಿಸ್ದ. ಆಮೇಲೆ ಒಳಗೆಲ್ಲ ಕರ್ಕೊಂಡೋಗಿ ತೀರ್ಥ ದೇವರು ಒರೆಸುವ ವಸ್ತ್ರದಿಂದ ಕಣ್ಗುಚ್ಚೆಲ್ಲ ಮಾಡ್ದ. ಅದು ಎಷ್ಟು ದುಡ್ಡಿಗೂ ಅದು ಸಮಾನೇ ಅಲ್ಲ. ದುಡ್ಡಿನ ಜೊತೆಗೆ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಬರೋದು. ಅದು ಒಂದು ಸತ್ಯ. ಆದರೆ ಎರಡನೇ ಬಾರಿ ನಮ್ಮ ಮುರುಳಿಯವರ ದೇವರ ವಸ್ತ್ರ, ಈ ವಸ್ತ್ರದ ಒಂದು ಕಥೆ ನಿಮ್ಗೆ ಹೇಳ್ಬಿಡ್ತೀನಿ. ಈ ವಸ್ತ್ರ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಎಲ್ಲ ಶಬ್ದಗಳು ಕೂಡ ದೇವರನ್ನೇ ಹೇಳುತ್ತೆ. ನಿಜವಾಗಿ ವಸ್ತ್ರ ಅಂದ್ರೆ ದೇವರು ಅಂತ ಅರ್ಥ. ಯಾಕೆ ನಮಗೆ ವಸ್ತ್ರ ಅಂತ ಕರೀತಾರೆ ಅಂದ್ರೆ ವಸಿತ್ವತ್ರಾಯ, ಎಲ್ಲ ಕಡೆ ವಾಸ ಮಾಡ್ತಾ ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾನೋ ಅವನಿಗೆ ಹೆಸರು ವಸ್ತ್ರ. ವಸ್ತ್ರ ಅಂತ ಕರೀತಾರೆ. ವಾಸನಾ ವಾಸುದೇವೋಸಿ ವಾಸಿತಂತೆ ಜಗತ್ರಯ ಅಲ್ವಾ. ಎಲ್ಲ ಕಡೆ ವಾಸ ಮಾಡ್ತಾ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ವಸ್ತ್ರದ ಶಬ್ದದ ನಿರುಕ್ತಿಯೂ ಹಾಗೆ, ಹೊಸ ಆಚ್ಛಾದನೆ ಅಂತ. ಯಾವುದು ನಮ್ಮನ್ನ ಆವರಿಸಿ ನಮ್ಮನ್ನ ರಕ್ಷಣೆ ಮಾಡುತ್ತೋ ಅದನ್ನ ವಸ್ತ್ರ ಅಂತ ಕರೀತಾರೆ. ಇವತ್ತು ಇದು ದೇವರ ವಸ್ತ್ರ ಅಂತ ನನಗೆ ಕೊಟ್ಟರು. ಈ ವಸ್ತ್ರ ಅಂದ್ರೆ ಸ್ವತಃ ಶ್ರೀನಿವಾಸ ದೇವರ ಮೈ ಸ್ಪರ್ಶ ಆಗಿ ದೇವರ ಸನ್ನಿಧಾನದಿಂದ ಯುಕ್ತವಾದದ್ದು. ದೇವರು ಈ ಪ್ರೋಗ್ರಾಮ್ ಶುರು ಮಾಡಿದ್ದೇ ಶ್ರೀನಿವಾಸ, ವಸ್ತ್ರ ಕೊಡೋ ಪ್ರೋಗ್ರಾಮ್. ವೆರಿ ಫಸ್ಟ್ ಟೈಮ್ ದೇವರು ವಸ್ತ್ರ ಯಾರಿಗೆ ಕೊಟ್ಟ ಅಂದ್ರೆ ಬಾಮ ಇದ್ದಂಗೆ ಕೊಡ್ತಾನೆ. ಹೆಂಡತಿ ತಮ್ಮ ಅವ್ನು ಭಾರಿ ಯಾವಾಗ ಅಲ್ವಾ. ಯಾರಿಗೆ ಏನಾದ್ರು ಕೊಡೋದಿದ್ರು ಹೆಂಡತಿ ಕಡೆಯವರಿಗೆ ಕೊಡೋದು ಜಾಸ್ತಿ. ಹೆಂಡತಿ ತಮ್ಮ ಯಾರು ಅಂದ್ರೆ ವಸುದಾನ ಅಂತ, ಪದ್ಮಾವತಿಯ ತಮ್ಮ. ಶ್ರೀನಿವಾಸ ದೇವರು ಪದ್ಮಾವತಿ ಮದುವೆ ಆದ್ಮೇಲೆ ಹೆಣ್ಣು ಒಪ್ಪಿಸ್ಕೊಟ್ಟ ಮೇಲೆ ಶ್ರೀನಿವಾಸ ದೇವರು ಕೂತು ಹೊರಟಾಗ ಮಾವ ಶ್ರೀನಿವಾಸನ ಗಂಡ ಏನು ಅರ್ಜೆಂಟು ಅಡಿ ಅಂದ್ರೆ 1-2 ತಿಂಗಳು ಇರಬಾರ್ದ ಅಂತ. ಶ್ರೀನಿವಾಸ ಅಂದ, ನಾನು ತುಂಬಾ ಬ್ಯುಸಿ, ಇರ್ಲಿಕ್ಕೆ ಆಗಲ್ಲ ಅಂದ. ಕೆಲಸವೇ ಇಲ್ಲ ಅವ್ಗೆ. ನಿಜವಾಗಿ ನೋಡಿದ್ರೆ ಕೆಲಸ ಇದ್ದವ್ರು ಬ್ಯುಸಿ. ತಿಮ್ಮಪ್ಪರಿಗೆ ಏನ್ ಕೆಲಸ ಇರ್ಲೇ ಇಲ್ಲ. ಅತ್ತೆ ಬಂದು ಕೇಳ್ಕೊಂಡ್ರು, ಮಾವ ಬಂದು ಕೇಳಿದ್ರು. ಅಂದ್ರೆ ಅತ್ತೆ ಮಾವ ಕರೆದ್ರು ಅಂತ ಹೇಳಿ ಅತ್ತೆ ಮಾವನ ಮನೇಲಿ ಕರೆದ ತಕ್ಷಣ ಇರಬಾರ್ದು ಅಂತ ತೋರಿಸ್ಲಿಕ್ಕೆ ಕೆಲಸ ಇಲ್ದಿದ್ರು ನಿರುದ್ಯೋಗಿ ಯಾರು ಶ್ರೀನಿವಾಸ ಹೊರಟ ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳಿ ಹೋದ್ರು. ಮನೆಗೆ ಹೋಗ್ಲಿಲ್ಲ ರೀ. ಅವನ ಮನೆ ಇದ್ದದ್ದು ಎಲ್ಲಿ? ವೆಂಕಟಾಚಲ ಪರ್ವತ. ಮದುವೆ ಆದವರು ಏನ್ ಮಾಡಬಾರ್ದು? ಪರ್ವತ ಹತ್ತಬಾರ್ದು. 6 ತಿಂಗಳು ಹೋಗ್ಲೇ ಇಲ್ಲ. ಮಾವನ ಮನೆ ಇರಬಾರ್ದ? ಇರಬಾರ್ದು. ಮನೆ ಇಲ್ದಿದ್ರು ಇರಬಾರ್ದು. ತೋರಿಸ್ಲಿಕ್ಕೆ ಅವನೇನ್ ಮಾಡ್ದ, ಕೆಳಗಡೆ ಅಗಸ್ತ್ಯರ ಆಶ್ರಮದಲ್ಲಿ 6 ತಿಂಗಳಿದ್ದ ಅನ್ನೋ ಕಥೆ ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳ್ತೇವೆ. ಈ ಅತ್ತೆ ಮಾವ ಎಲ್ಲ ಬಂದು ಕೇಳ್ಕೊಂಡ್ರು, ಶ್ರೀನಿವಾಸ 3 ತಿಂಗಳು ಇರು, ಯಾರು ಕೇಳಲಿಲ್ಲ. ಹೊರಟ ಮೇಲೆ ಈ ವಸುದಾನ ಪದ್ಮಾವತಿಯ ತಮ್ಮ ಅವನು ಓಡ್ಕೋತ ಬಂದ. ಅಕ್ಕನಿಗಂದ, ಅಕ್ಕ ಯಾರು? ಪದ್ಮಾವತಿ. ನೀನು ಹೋದ ಮೇಲೆ ನಾನು ಯಾರ ಜೊತೆ ಆಟ ಆಡಬೇಕು ಅಂತ. ಆಗಿನ ಕಾಲದಲ್ಲೆಲ್ಲ ಮಗಳ ಮದುವೆ ಮಾಡುವಾಗ 8 ವಯಸ್ಸಿಗೆ ಮಾಡ್ತಾ ಇದ್ದಿದ್ದು. 8 ವರ್ಷ ಭವಿ ಕನ್ಯಾ ಪುತ್ರವತ್ಪಾಲಿತಾಮಯ. ಈ ವೇದ ಮಂತ್ರಗಳಲ್ಲಿ ಮದುವೆ ಮಂತ್ರದಲ್ಲಿ ಇದೊಂದು 8 ವರ್ಷ. ಇನ್ನೊಂದು ಮಂತ್ರ ಬರೋದು ಗೌರಿ ಇಮಾಂ ಕನ್ಯಾಂ ಯಥಾಶಕ್ತಿ ವಿಭೂಷಿತ. 8 ವರ್ಷಕ್ಕೆ ಕನ್ಯಾ, 10 ವರ್ಷಕ್ಕೆ ಗೌರಿ. ಈ ಗೌರಿ ಅಥವಾ ಕನ್ಯಾ ಆದಾಗ ವಿವಾಹ ಮಾಡುವ ಸಂಪ್ರದಾಯ ಇತ್ತು. ಹಾಗಾಗಿ ಪದ್ಮಾವತಿ ಮದುವೆ ಆದಾಗ ಸಣ್ಣ ವಯಸ್ಸು, ಅವ್ರ ತಮ್ಮಂಗೂ ಅಷ್ಟೇ ವಯಸ್ಸು, ಅದೆಲ್ಲ ಆಡೋ ವಯಸ್ಸು. ವಸುದಾನ ಬಂದು ಅಕ್ಕನ ಕೇಳ್ದ, ನೀನು ಯಜಮಾನರ ಜೊತೆ ಹೋದ್ಮೇಲೆ ನಾನು ಯಾರ ಜೊತೆ ಆಟ ಆಡಬೇಕು ಅಂತ. ಅದಕ್ಕೆ ಶ್ರೀನಿವಾಸ ಅಂದ, ಇನ್ಮೇಲೆ ಆಟ ಆಡೋದೆಲ್ಲ ಬಿಟ್ಟುಬಿಡು, ಈ ಏಜು ಆಡ್ಲಿಕ್ಕಲ್ಲ, ಕೌಮಾರ ಆಚರೇ ಪ್ರಾಜ್ಞ. ಸಣ್ಣ ವಯಸ್ಸಲ್ಲಿ ಭಗವಂತನಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಆಚರಣೆ ಮಾಡಬೇಕು. ನಿಂಗೆ ಏನ್ ಗೊತ್ತಿದೆಯೋ ಏನ್ ಗೊತ್ತಿಲ್ವೋ, ಏನ್ ಮಾಡ್ತೀಯೋ ಬಿಡ್ತೀಯೋ, ನಿನ್ನ ಒಟ್ಟಿಗೆ ನಾನು ಇರ್ತೇನೆ ಅಂತ ಹೇಳಿ ದೇವರು ಏನ್ ಮಾಡ್ದ ಅಂದ್ರೆ ತಂದು ಮೇಲಿನ ಹೊದಿಗೆ ತೆಗೆದು ಅವನು ಹೊದಿಸಿದ. ಮೊಟ್ಟ ಮೊದಲ ಬಾರಿಗೆ ತನ್ನ ಶೇಷ ವಸ್ತ್ರವನ್ನ ಕೊಟ್ಟದ್ದು ಯಾರಿಗೆ ಅಂದ್ರೆ ದೇವರು ವಸುದಾನ. ಅದು ಬಿಟ್ರೆ ನೆಕ್ಸ್ಟ್ ಕೊಟ್ಟದ್ದು ಯಾರಿಗೆ ಅಂದ್ರೆ 12 ವರ್ಷ ನಿತ್ಯದಲ್ಲಿ ಬೆಟ್ಟವನ್ನ ಏರಿ ಪೂಜೆ ಮಾಡಿದ ವ್ಯಾಸರಾಜರಿಗೆ 2ನೇ ವಸ್ತ್ರ. ಅವರಿಬ್ಬರ ಸ್ಮರಣೆ
ಇರುತ್ತಾದ ಕಾರಣ ಆ ಸ್ಮರಣೆಯ ದ್ಯೋತಕವಾಗಿ ಆ ಹಿರಿಯರ ಅನುಗ್ರಹದಿಂದ ಇವತ್ತು ಮುರಳಿಯವರು ನಾನು ಮಾಡಿದ್ದು ಪ್ರವಚನಕ್ಕಿಂತ ದೊಡ್ಡ ಒಂದು ಸಂಭಾವನೆ ಶ್ರೀನಿವಾಸನ ಒಂದು ಶೇಷವಸ್ತ್ರ. ಇದು ಅನುಗ್ರಹ ರೂಪದ ಶೇಷವಸ್ತ್ರ. ತಿಮ್ಮಪ್ಪ ವಸ್ತ್ರ ಇಲ್ಲಿ ಅವನ ಹತ್ರನೇ ಯಾರನ್ನೂ ಸೇರಿಸಲ್ಲ ಅಲ್ವಾ, ಎಲ್ಲರೂ ದುಡ್ಡಿರೋರನ್ನ ಅಷ್ಟೇ ಹತ್ರ ಸೇರಿಸೋದು. ಈ ತಿಮ್ಮಪ್ಪನು ಧನ ಅಲ್ಲ, ಸಾಧನ ಇದ್ರೆ ಹತ್ರ ಸೇರಿಸ್ತಾನೆ, ಸಾಧನ ಇಲ್ಲ ಹಾಗಾದ್ರೆ ದೂರ ಹೋಗುತ್ತಾನೆ. ಯಾವ ಜನ್ಮದಲ್ಲಿ ಏನು ಸಾಧನೆ ಇತ್ತೋ, ಯಾವ ಹಿರಿಯರು ಏನು ಅನುಗ್ರಹ ಮಾಡಿದ್ರು, ಈ ರೂಪದಲ್ಲಿ ಭಗವಂತ ಇವತ್ತು ಈ ಚೆನ್ನೈ ನಗರದಲ್ಲಿ ಒಂದು 3 ದಿನ ಇಲ್ಲಿ ಭಾಗವತ ಹೇಳಿದ್ದರ ಫಲವಾಗಿ ಸ್ವಯಂ ಭಗವಂತನೇ. ಶ್ರೀನಿವಾಸ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಭಾಗವತ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ. ಭಾಗವತ ಜನಪ್ರಿಯನಾದ ಭಗವಂತನ ಪರಮಾನುಗ್ರಹ ನನ್ನ ಮೇಲಾಯಿತು. ಇದನ್ನು ಮಾಡಿಕೊಟ್ಟಂತಹ ಮುರುಳಿಯವರಿಗೆ ಆಭಾರಿಯಾಗಿದ್ದೇನೆ ಅಂತ ತಿಳಿಸ್ತಾ, ಇಂತಹ ಶ್ರೀನಿವಾಸ ಪರಬ್ರಹ್ಮನ ಅನುಗ್ರಹ ಮೇಲಿಂದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನದ ಸಮಯ ಮುಗಿದೇ ಹೋಗುತ್ತೆ. ಇವತ್ತು ಏನಿದ್ರು ಇನ್ನೇನು ಹೇಳೋದಿದ್ರು ಬೋನಸ್, ಯಾಕಂದ್ರೆ ನನಗೆ ಕೊಟ್ಟಿರೋದು ಬೋನಸ್ ಆದ ಕಾರಣ ಒಂದು ಅರ್ಧ ಗಂಟೆಗಳ ಕಾಲ ಒಂದು 4 ಜನ ಗುರುಗಳ ಕಥೆಯನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಅವನು ಯತೇಮಿ ಗುಣಬೋರಾದನು ಚತುರ್ವಿಂಶತಿರಾಶ್ರಿತಾ ಶಿಕ್ಷಾ ವೃತ್ತಾಭಿ ಯತೇಷಾಂ ಅಂಧಶಿಕ್ಷಮಹಂತತಃ. ಹೇ ರಾಜ ಯದು, ನನಗೆ ಇವರೇ 24 ಜನ ಗುರುಗಳು, ಇವರನ್ನ ಆಶ್ರಯಿಸಿಕೊಂಡೆ. ಇವರ ನಡೆ ಉದ್ಬೋಧಕವಾಗಿತ್ತು. ಯಾವಾಗಲೂ ನಮ್ಮ ನಡೆ, ನಮ್ಮ ಬಿಹೇವಿಯರ್ ಹೇಗಿರಬೇಕಂದ್ರೆ ನಮ್ಮನ್ನ ಅಬ್ಸರ್ವ್ ಮಾಡೋರಿಗೆ ಅದೊಂದು ಪಾಠ ಆಗಿರ್ಬೇಕು. ಯಾವಾಗಲೂ ನಾವು ದೊಡ್ಡವರು ಚಿಕ್ಕವರು ಮುಂದೆ ದೇವರಿಗೆ ನಮಸ್ಕಾರ ಮಾಡಬೇಕು. ಚಿಕ್ಕವರು ಮುಂದೆ ದೊಡ್ಡವರು ದೇವರಿಗೆ ನಮಸ್ಕಾರ ಮಾಡಬೇಕು. ಚಿಕ್ಕವರು ದೊಡ್ಡವರು ಮಾಡೋದನ್ನೇ ನೋಡ್ತಿರ್ತಾರೆ. ಆ ನಮಸ್ಕಾರ ಹೇಗಿರ್ಬೇಕು ಅಂದ್ರೆ ಉದ್ಬೋಧಕವಾಗಿರ್ಬೇಕು. ದೇವರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂತ ಬಾಯಲ್ಲಿ ಹೇಳಬಾರ್ದು, ಮಾಡಿ ತೋರಿಸ್ಬೇಕು. ಅದು ಉದ್ಬೋಧಕ ಅಂತ ಕರೀತಾರೆ. ಸಂಧ್ಯಾವನ್ನೇ ಮಾಡು ಅಂತ ಹೇಳಬಾರ್ದು, ಚಿಕ್ಕವರಿಗೆ ಮಾಡುವ ಹಾಗೆ ಉದ್ಬೋಧ ಆಗಬೇಕು. ಒಳಗಿನಿಂದಲೇ ಅವರಿಗೆ ಬೋಧ, ಅರಿವು ಉಂಟಾಗುವ ಹಾಗೆ ನಿಮ್ದು ಚರ್ಯೆ, ಬಿಹೇವಿಯರ್ ಇರಬೇಕಂತೆ. ದೊಡ್ಡವ್ರ ಮುಂದೆ ಚಿಕ್ಕವರು, ದೊಡ್ಡವರು ಚಿಕ್ಕವ್ರ ಮುಂದೆ ಎಂದೂ ತಪ್ಪು ಮಾಡಬಾರ್ದು. ಯದ್ಯಪಿ ದೊಡ್ಡವರು ತಪ್ಪು ಮಾಡಿದ್ರೆ ನೋ ಪ್ರಾಬ್ಲಮ್, ಆದರೂ ಮಾಡಬಾರ್ದು. ಯಾಕಂದ್ರೆ ದೊಡ್ಡವರು ಮಾಡುವ ತಪ್ಪನ್ನ ಚಿಕ್ಕವರು ಫಾಲೋ ಮಾಡ್ತಾರಾದ ಕಾರಣ ದೊಡ್ಡವರು ತಪ್ಪು ಮಾಡಿದ್ರೆ 2 ಪಾಪ. ಒಂದು ಬಿಟ್ಟದ್ದು ಪಾಪ, ಇನ್ನೊಂದು ನಿಮ್ಮನ್ನು ನೋಡ್ಕೊಂಡು ಯಾರ್ಯಾರು ಮಾಡ್ತಿದ್ದಾರೆ ಅವ್ರ ಪಾಪದಲ್ಲೂ ಶೇರ್. ಆದ್ರಿಂದ ತಾವು ಎಷ್ಟೇ ತಿಳಿದವರಾಗಿದ್ರು 3 ಲೋಕವನ್ನು ಶಾಪಾನುಗ್ರಹ ಶಕ್ತಿಯಿಂದ ಆಳುವ ತಾಕತ್ತಿರುವ ಋಷಿಯೂ ಕೂಡ ಸಣ್ಣವರ ಮುಂದೆ ತಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಮಿಸ್ಬಿಹೇವ್ ಮಾಡಬಾರ್ದು, ಕ್ರಮವಾಗಿ ಇರಬೇಕು. ಹಾಗಾಗಿ ಜಗತ್ತಿನಲ್ಲಿ ಕಾಣುವ 24 ವಸ್ತುಗಳಿಂದಲೇ ನಾನು ನನ್ನ ಬುದ್ಧಿಯಿಂದ ಅವುಗಳನ್ನ ನೋಡಿದೆ, ಅವುಗಳನ್ನ ಅಬ್ಸರ್ವ್ ಮಾಡಿದೆ. ಅವುಗಳ ಚರ್ಯೆ ನನಗೆ ಉದ್ಬೋಧಕವಾಗಿತ್ತು. ಪ್ರಕೃತಿ ಕಲಿಸಿದ ಪಾಠದಿಂದಾಗಿ ಇವತ್ತು ನಾನು ಇಷ್ಟು ಎತ್ತರದ ನಿಶ್ಚಿಂತ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದೀನಿ. ನೀನು ಕೂಡ ನೆಮ್ಮದಿಯಿಂದ ಇರಬೇಕು ಅಂತಾದ್ರೆ ಈ ಜಗತ್ತನ್ನ ನೋಡಿ ದೇವರನ್ನ ತಿಳಿದು ನಿಶ್ಚಿಂತನಾಗಿ ಬದುಕು ಅನ್ನೋದನ್ನ ಇವನು ಹೇಳ್ತಾ ಇದ್ದಾನೆ. ಅದರಲ್ಲಿ ಯಾರ್ಯಾರಿಂದ ಏನೇನು ಕಲಿತೆ, ಯಥೋ ಯದನು ಶಿಕ್ಷಾಮಿ ಯಥಾವಾ ನಾಹುಷಾತ್ಮಜ ತತ್ತತ ಪುರುಷವ್ಯಾಗ್ರ ನಿಬೋಧ ಕಥೆಯಾಗಿದೆ. ಹೇ ಯದು ಮಹಾರಾಜ, ಯಾರಿಂದ ನಾನು ಏನು ಕಲಿತೆ, ಹೇಗೆ ಕಲಿತೆ ಅದನ್ನೆಲ್ಲ ನೀನು ಹೇಳ್ತೇನೆ ಕೇಳು. ನನಗೆ ಮೊದಲನೇ ಗುರು ಈ ಪಂಚಭೂತಗಳು 5 ಏನಿದೆ ಪ್ರಪಂಚದಲ್ಲಿ ಪ್ರಕೃಷ್ಟವಾದ ಪಂಚಕಗಳು, ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ. ಈ 5ರಿಂದಲೇ ಮೋಕ್ಷಕ್ಕೆ ಸಾಧನೆಗೆ ಬೇಕಾದ ಎಲ್ಲವನ್ನು ನಾನು
ಕಲ್ತ್ಕೊಂಡ್ಬಿಟ್ಟೆ ಅಂತ. 5ರಿಂದ ಎಲ್ಲ ಕಲಿತೆ. ಅದರಲ್ಲಿ ಒಂದೊಂದರಿಂದ ತುಂಬ ಕಲ್ತಿದ್ದೀನಿ. ಅವನು ಹೇಳ್ತಾನೆ, ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಭೂಮಿಯಿಂದ ಏನು ಕಲಿತೆ? ಶಶ್ವತ್ ಪರಾರ್ಥ ಸರ್ವೇಹ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮಿಶ್ಚ ಅನುಶಿಕ್ಷಂ ವ್ರತಾಂತರಂ. ನಾನು ಈ ಭೂಮಿಯಿಂದ ಕಲ್ತದ್ದೇನು? ನೋಡಿ, ಈ ಭೂಮಿ ಅಂತಿದೆಯಲ್ಲ, ಭೂಮಿ ಅಂದ್ರೆ ಏನು? ಮಣ್ಣು. ಭೂಮಿ ಅಂದ್ರೇನು? ಮಣ್ಣಲ್ಲ, ಅದು ಹೆಣ್ಣು. ಹೆಣ್ಣಂದ್ರೆ ಹೆಣ್ಣಲ್ಲ. ಹೆಣ್ಣಲ್ಲಿ ತುಂಬಾ ಹೆಣ್ಣುಗಳಿದೆ. ಅಕ್ಕ ಹೆಣ್ಣು, ತಂಗಿ ಹೆಣ್ಣು, ಹೆಂಡತಿ ಹೆಣ್ಣು, ಅಮ್ಮ ಹೆಣ್ಣು. ಹೆಣ್ಣಂದ್ರೆ ಯಾವ ಹೆಣ್ಣು? ಇದು ಭೂಮಿ ಇದೆಯಲ್ಲ, ಇದು ಮಣ್ಣಲ್ಲ, ಹೆಣ್ಣು. ಹೆಣ್ಣು ಮಾತ್ರ ಅಲ್ಲ, ಇದು ತಾಯಿ. ಹೆಣ್ಣಿನಲ್ಲಿಯೇ ಟಾಪ್ ಲೆವೆಲ್ ಯಾವುದು? ತಾಯಿ ಅಲ್ವಾ? ಆ ತಾಯಿಯ ಸ್ಥಾನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಭೂಮಿಗೆ. ಅದಕ್ಕೆ ಭೂಮಿಯನ್ನ ಏನಂತಾರೆ? ಭೂತಾಯಿ ಅಂತ ಕರೀತಾರಲ್ವಾ? ಭೂತಾಯಿ ಅಂತಾರಲ್ಲ, ಯಾರು ಭೂ ಆಂಟಿ ಅಂತಾರ, ಭೂ ಸಿಸ್ಟರ್, ಭೂ ಮಾಮಿ ಅಂತ ಕರೀತಾರ, ಭೂ ವೈನಿ ಅಂತ ಕರೀತಾರ. ಇಲ್ಲ, ಭೂಮಿ ಏನು? ತಾಯಿ. ಭೂತಾಯಿ ಅದು ಬಹಳ ಎತ್ತರದ ಸ್ಥಿತಿ. ಯಾಕೆ ಭೂಮಿಗೆ ತಾಯಿ ಅಂತ ಕರೀತಾರೆ? ಯಾಕೆ ಗೊತ್ತಾ? ತಾಯಿಯ ಗುಣ ಈ ಭೂಮಿಯಲ್ಲಿ ನಾನು ನೋಡಿದೆ ಅಂತ. ತಾಯಿದೇನು ಗುಣ? ತಾಯಿ ತನಗೆ ಅಂತ ಏನೂ ಇಟ್ಕೊಳ್ಳೋದು. ತನಗೆ ಏನಿದೆ ಎಲ್ಲವನ್ನು ಮಕ್ಕಳಿಗಾಗಿ ಕೊಡ್ತಾಳ. ಹಾಗೆ ಈ ಭೂಮಿ ಮೇಲಿರೋರೆಲ್ಲ ಭೂತಾಯಿ ಮಕ್ಕಳು. ಈ ಭೂತಾಯಿ ತನ್ನ ಸರ್ವಸ್ವವನ್ನು ನಮಗಾಗಿ ಕೊಡ್ತಾಳೆ. ಅದನ್ನ ಶಶ್ವತ್ ಪರಾರ್ಥ ಸರ್ವೇಹ. ಈಗ ಇಲ್ಲಿ ಏನು ಅರ್ಥ ಇದೆ? ಎಲ್ಲವೂ ಕೂಡ ಪರಾರ್ಥ, ಇನ್ನೊಬ್ಬರಿಗಾಗಿಯೇ ಕೊಟ್ಟದ್ದು, ಸ್ವಾರ್ಥಕ್ಕಾಗಿ ಅಲ್ಲ, ಪರಾರ್ಥಕ್ಕಾಗಿ. ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ. ಯಾರ ಜೀವನ ಅಂದ್ರೆ ಸ್ವಾರ್ಥ ಪರವಾಗಿ ಬದುಕ್ತಾನಲ್ಲ, ಅವನ ಜೀವನ ಅಲ್ಲ. ಇನ್ನೊಬ್ಬರಿಗಾಗಿ ಬಾಳನ್ನ ಸವಿಸ್ತಾನಲ್ಲ, ಅವನು ನಿಜವಾದ ಸಾರ್ಥಕ್ಯ ಬದುಕು. ನೋಡಿ, ಇವತ್ತು ನಿಮಗೆ ಏನ್ ಬೇಕಂದ್ರು ಅದೆಲ್ಲ ಸಿಗೋದು ಎಲ್ಲಿಂದ? ಭೂಮಿಯಿಂದ. ತಿನ್ನುವ ಆಹಾರ ಪದಾರ್ಥಗಳು ಎಲ್ಲಿಂದ ಬಂತು? ಭೂಮಿಯಿಂದ. ಹಾಕೊಂಡಿದ್ದ ಬಟ್ಟೆ ಎಲ್ಲಿಂದ ಬಂತು? ಭೂಮಿಯಿಂದ. ಗಾಡಿಗೆ ಹಾಕೋ ಪೆಟ್ರೋಲ್ ಎಲ್ಲಿಂದ ಬಂತು? ಭೂಮಿಯಿಂದ. ಮೈ ಮೇಲೆ ಹಾಕೊಂಡು ಚಿನ್ನ ಎಲ್ಲಿಂದ ಬಂತು? ಭೂಮಿಯಿಂದ. ಮನೆ ಕಟ್ಟಿದ ಐರನ್ ಇಟ್ಟಿಗೆ ಎಲ್ಲ ಎಲ್ಲಿಂದ ಬಂತು? ಭೂಮಿಯಿಂದ. ತಿನ್ನುವ ಹಣ್ಣು ಎಲ್ಲಿಂದ ಬಂತು? ಭೂಮಿಯಲ್ಲಿರುವ ಮರದಿಂದ. ಎಲ್ಲವೂ ಭೂಮಿದೆ. ಆ ಭೂಮಿಯನ್ನ ಬಗದು ಕೊರೆದು ಎಲ್ಲ ಮಾಡಿ ತಗೊಳ್ತೀವಿ. ಭೂಮಿ ಬಿಟ್ರೆ ನಮಗೆ ನಿಲ್ಲಿಕ್ಕೆ ಜಾಗ ಇಲ್ಲ ಅಲ್ವಾ? ಯಾರು ಬೆಳಗಾಗಿದ್ದು ನಾ ಭೂಮಿ ಮೇಲೆ ಓಡಾಡೋದು ಬಿಟ್ಬಿಟ್ಟಿದ್ದೀನಿ ಅವ್ರು ಏನಂತ ಗೊತ್ತಾ? ರಾಮನಾಮ ಸತ್ಯ ಅಂತ. ಅವನು ಭೂಮಿ ಮೇಲಿಲ್ಲ ಅಂದ್ರೆ ಹೋದ ಅಂತ ಅರ್ಥ. ನಾವೆಲ್ಲ ಬದುಕಿರೋವರೆಗೂ ಎಲ್ಲಿರ್ಬೇಕು? ಈ ಭೂಮಿ ಮೇಲೆ ನಮ್ಮ ವಾಸ. ಅವಳು ತನ್ನಲ್ಲಿರುವ ಸಕಲ ಪದಾರ್ಥವನ್ನು ತನ್ನ ಮಕ್ಕಳಿಗೆ ಕೊಡ್ತಾನೆ. ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ? ಇವತ್ತಿನ ದಿನಗಳಲ್ಲಿ ನೀವು ನೋಡ್ಬೋದು, ಎಷ್ಟೋ ಜನ ತಾಯಂದ್ರು ತಮ್ಮ ಮಕ್ಕಳಿಗೆ ಕಿಡ್ನಿ ಕೊಟ್ಟಿದ್ದಾರೆ. ಎಷ್ಟೋ ಜನ ತಾಯಂದ್ರು ಇವತ್ತು ನಾವು ನೋಡ್ತೀವಿ, ಏನು ಬೇಕಾದ್ರೂ ಕೊಡುವಷ್ಟು ವಿಶಾಲ ಹೃದಯ ಆ ತಾಯಿ. ಆ ಗುಣ ಯಾರಲ್ಲಿದೆ? ಅದು ಭೂಮಿಯಲ್ಲಿದೆ. ಹಾಗಾಗಿ ಭೂಮಿಯಿಂದ ನಾನು ಏನು ಕಲಿತೆ ಅಂದ್ರೆ, ದೇವರು ನನಗೇನು ಕೊಡ್ತಾನೆ, ಇದು ನನಗೆ ಮಾತ್ರ ಅಲ್ಲ, ಹಂಚಲಿಕ್ಕೆ ಕೊಟ್ಟದ್ದಿದು. ಆಫೀಸಲ್ಲಿ, ಬ್ಯಾಂಕಲ್ಲಿ ಕ್ಯಾಶಿಯರ್ಗೆ ಕ್ಯಾಶ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಮನೆಗೆ ತಗೊಂಡು ಹೋಗ್ತಾನ. ಮನೆಗೆ ಏನಾರು ತಗೊಂಡು ಹೋಗೋದಿರಲಿ, 1 ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂ ಗುತ್ತಿಗೆಗೆ ಬರುತ್ತೆ. ತುಂಬಾ ಕ್ಯಾಶ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ತಗೊಂಡು ಹೋಗುತ್ತಲ್ಲ, ಹಂಚಲಿಕ್ಕೆ ಕೊಟ್ಟದ್ದು. ಯಾರ್ಯಾರು ಇಟ್ಟಿದ್ದಾರೋ, ಯಾರ್ಯಾರು ಕೊಡಬೇಕು ನೋಡಿ ಅದನ್ನು ಸರಿಯಾಗಿ ಕೊಡುವಂತ ಕ್ಯಾಶಿಯರ್ಗೆ ಕ್ಯಾಶ್ ಕೊಡ್ತಾರೆ. ಕ್ಯಾಶ್ಗೆ ಕ್ಯಾಶಿಯರೇ ವಿನಃ ಕ್ಯಾಶ್ಗೆ ಓನರ್ ಅಲ್ಲ ಅವನು. ಹಾಗೆ ಈ ಜಗತ್ತಲ್ಲಿ ನಮಗಿರುವ ಸಂಪತ್ತಿಗೆ ನಾವು ಓನರ್ ಅಲ್ಲ, ಕೇರ್ ಟೇಕರ್ ಅಷ್ಟೇ. ಈ ಮನೆಗೆ ಓನರ್ ಅಲ್ಲ, ಹೆಂಡತಿಗೆ ಓನರ್ ಅಲ್ಲ, ಮಕ್ಕಳ
ಮೊಬೈಲ್ಗೆ ನಾವು ಓನರ್ ಅಲ್ಲ, ನಮ್ಮ ವೆಹಿಕಲ್ಗೆ ನಾವು ಓನರ್ ಅಲ್ಲ. ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ ಅಂತ ದೇವ್ರದು, ಅವನ್ ಕೊಟ್ಟದ್ದು, ಹಂಚಲಿಕ್ಕೆ ಕೊಟ್ಟದ್ದು ಅನ್ನೋದನ್ನ ನಾನು ಭೂಮಿಯಿಂದ ಕಲಿತೆ ಅಂತ. ನಾವು ಎಷ್ಟೋ ದಿವಸದಿಂದ ಇಲ್ಲಿದ್ದೀವಿ, ಏನಾರು ಕಲ್ತಿದ್ದೀವ?